ಶ್ರೀರಾಮ ಮಂದಿರ ಅದು ಕೇವಲ ಹಿಂದೂಗಳದಲ್ಲ, ಇಡೀ ದೇಶದ ಜನರ ಆಸ್ತಿ. ಅದು ಇಡೀ ದೇಶದ ಜನರ ತೆರಿಗೆ ದುಡ್ಡಿನಿಂದ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ಯದ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಸರ್ಕಾರದ ದುಡ್ಡಿನಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂಥೇಳಿ. ಅದರ ಮುಖಾಂತರ ಅದರ ಪ್ರಕಾರ ಕೇಂದ್ರ ಸರ್ಕಾರ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಿರ್ಮಾಣ ಮಾಡಿದೆ. ಅದು ಹೇಗೆ ಕೇವಲ ಹಿಂದೂಗಳದಾಗ್ತದೆ, ಸಂಘ ಪರಿವಾರದ ಹಂಗಾಗ್ತದೆ? ಇದಕ್ಕೆ ಮೊದಲು ಉತ್ತರ ಕೊಡಬೇಕು ಅವರು. ದೇಶದ ಸರ್ವ ಜನರ ಇನ್ನೊಂದು ವಿಶೇಷ ಹೇಳಬೇಕಾದ್ರೆ, ಸಾವಿರಾರು ಜನ ಮುಸ್ಲಿಮರು ಲಕ್ಷ ರೂಪಾಯಿ ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅದು ರೆಕಾರ್ಡ್ಗಳು ನಮ್ಮ ಕಡೆ ಇದಾವೆ. ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಅದು, ಅವ್ರ ಹೆಸರುಗಳ ಸಮೇತವಾಗಿ. ಮತ್ತು ಎಲ್ಲ ಜನ ಕೊಟ್ಟಿದ್ದಾರೆ. ನೀವು ಕೇವಲ ಹಿಂದೂಗಳದ್ದು ಕಳು ಮಾಡ್ಬೇಕಂತ ಆಯ್ತಾ? ನಾವು ಹಿಂದೂಗಳದ್ದು ಕಳು ಮಾಡಿ ತಿಳ್ಕೊಂಡು ನೀವು ಒಪ್ಕೊಳ್ತಾ ಇದ್ದೀರಾ? ಕಳುವೇ ಅದು ಮಾಡಿ ಮತ್ತು ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದು. ಅದು ಯಾವ ಪ್ರಮಾಣದಲ್ಲಿ ಸಮರ್ಥನೆ ಮಾಡ್ಕೋತಾರೆ ಅಂತ ಕೇಳಿದ್ರೆ, ಗುಂಡಾಗಿರಿ ವರ್ತನೆ ಪ್ರಮಾಣದಲ್ಲಿ CT ರವಿ ಅಂತವರು ಇನ್ನೂ ಭಾಳ ಜನ ಇದ್ದಾರೆ, ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸಂಸತ್ತರಿದ್ದಾರೆ, ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಅವರೂ ಸಹಿತ ಒಂದು ಸಂವಿಧಾನಿಕ ಹುದ್ದೆಗಳ ಮೇಲಿದ್ದವರು ಸಹಿತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದು ಭಾಳ ನಾಚಿಕೆಗೇಡಿನ ವಿಷಯ. ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು, ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದವರು, ರಾಮ ಮಂದಿರ ಕೋರ್ಟಿಗೆ ಹೋದವರು ಕಾಂಗ್ರೆಸ್ದವರು ಇದ್ದಾರೆ, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ರಾಮ ಮಂದಿರದಲ್ಲಿ ಪೂಜಾ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಂಥವರೇ ಕಾಂಗ್ರೆಸ್ ಸರ್ಕಾರದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು. ಅದನ್ನು ನೀವು ಹೋಟಿಗೋಸ್ಕರ ಹಿಂದೂ ಮುಸ್ಲಿಂ ಜಗಳ ಮಾಡಬೇಕು, ವೈಮನಸ್ಸುಗಳು ಬೆಳಿಬೇಕು, ಕೋಮು ಭಾವನೆ ಬೆಳಿಬೇಕು ಅಂತ ತಿಳ್ಕೊಂಡು ಅದ್ವಾನಿಯವ್ರ ನೇತೃತ್ವದಲ್ಲಿ ಸಂಘ ಪರಿವಾರ ಅದ್ವಾನಿಯವರಿಗೆ ಮುಂದೆ ಮಾಡಿ ಇಡೀ ರಾಷ್ಟ್ರದಾದ್ಯಂತ ಚಳುವಳಿ ಮಾಡಿಸಿ, ಅವಾಗಲೂ ಸಹಿತ ಭಾವನಾತ್ಮಕ ಭಾವನೆಗಳನ್ನು ಬಿತ್ತಿ, ಅವಾಗಲೂ ಸಹಿತ ನೀವು ಕೋಟಿ ಕೋಟಿ ಹಣ ಸಂಗ್ರಹ ಮಾಡಿದ್ರಿ ರಾಮ ಮಂದಿರ ಕಟ್ಟಬೇಕಂತ ಹೇಳಿ. ಇಟ್ಟಂಗಿಗಳ ಹೆಸರ ಮೇಲೆ ಖರೀದಿ ಮಾಡಿದ್ರಿ, ಬಂಗಾರದ ಇಟ್ಟಂಗಿಗಳು ತೊಗೊಂಡ್ರಿ, ಬೆಳ್ಳಿ ಇಟ್ಟಂಗಿಗಳು ತೊಗೊಂಡ್ರಿ, ಹಣ ತಗೊಂಡ್ರಿ. ಅದರಿಂದ ರಾಮ ಮಂದಿರ ಕಟ್ಟಲೇ ಇಲ್ಲ. ಆ ದುಡ್ಡೆಲ್ಲಿ ಹೋಯ್ತು? ಅದಕ್ಕೂ ಉತ್ತರ ಕೊಡಿ ಇವತ್ತು.